ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಧನುರ್ಮಾಸ ಶುರುವಾದ ಮೇಲೆ ಬರ್ತಾ ಇರುವಂತಹ ಮೊದಲನೇ ಗುರುವಾರ 18ನೇ ತಾರೀಕು ಬರುತ್ತೆ. ಧನುರ್ಮಾಸದ ಮೊದಲನೇ ಗುರುವಾರ ನಿಮ್ಮ ಪೂಜೆ ಪುನಸ್ಕಾರ, ನೈವೇದ್ಯ, ಎಷ್ಟು ದೀಪಗಳನ್ನು ಹಚ್ಚಬೇಕು ಎಲ್ಲಕ್ಕೂ ಕೂಡ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿ. ಏಕೆಂದರೆ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಧನುರ್ಮಾಸದಲ್ಲಿ ನಾವು ಪೂಜೆ ಪುನಸ್ಕಾರಗಳನ್ನು ಏನು ಮಾಡ್ತೀವಿ ಅದು ಮಾಮೂಲಿ ಪೂಜೆಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಹೀಗಾಗಿ ಸ್ಕಿಪ್ ಮಾಡ್ದಲೆ ವಿಡಿಯೋವನ್ನು ನೋಡಿ. ಧನುರ್ಮಾಸದಲ್ಲಿ ನಾವು ಗುರುವಾರದ ಹೊತ್ತು ಶುಭ ಸಮಯವನ್ನು ನೋಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ನಾವು ರಾಯರ ಮುಂದೆನೇ ಆಗಲಿ ಅಥವಾ ದೇವರ ಮನೆಯಲ್ಲೇ ಆಗಲಿ 5 ಗಂಟೆ 10 ನಿಮಿಷದ ಒಳಗಡೆ ಪ್ರತಿನಿತ್ಯ ದೀಪವನ್ನು ಹಚ್ಚುವಂತಹದ್ದು ಶುಭ. ನೀವು ಧನುರ್ಮಾಸದ ಪೂಜೆ ಮಾಡ್ತಿರೋ ಮಾಡಲ್ವೋ ಅಂದರೆ ಈ ಧನುರ್ಮಾಸದ ವ್ರತ ಹಿಡಿತಿರಲ್ವಾ, ಒಂದು 9 ದಿವಸ 5 ದಿವಸ, ಅದನ್ನು ಮಾಡುವಂಥವ್ರು ಮಾತ್ರ 5 ಗಂಟೆ 10 ನಿಮಿಷದ ಒಳಗಡೆ ದೀಪ ಹಚ್ಚಬೇಕು. ಮಿಕ್ಕದವರು ಲೇಟಾಗಿ ಹಚ್ಚಿದ್ರು ನಡೆಯುತ್ತೆ ಅಂತಲ್ಲ. ನೀವು ಧನುರ್ಮಾಸ ಮುಗಿಯೋ ತನಕನೂ ಕೂಡ ಮನೆಯಲ್ಲಿ 5 ಗಂಟೆ 10 ನಿಮಿಷದ ಒಳಗಡೆ ಪ್ರತಿನಿತ್ಯ ನೀವು ದೀಪವನ್ನು ಹಚ್ಚಿದ್ದೀರಾ ಅಂತಂದರೆ ನಿಮ್ಮ ಮನೆಯಲ್ಲಿ ನೀವು ಯಾವುದೇ ವಿಚಾರಕ್ಕೆ ಏನೇ ತೊಂದರೆಗಳನ್ನು ಅನುಭವಿಸ್ತಾ ಇದ್ದರೂ ಕೂಡ ಆ ತೊಂದರೆಗಳು ನಿಮ್ಮ ಈ ಧನುರ್ಮಾಸದ ಪೂಜೆ ಮುಗಿಯೋ ಅಷ್ಟೊತ್ತಿಗೆ ಒಂದು ಹಂತಕ್ಕೆ ಬಂದು ನಿಲ್ಲುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ನಾವು ಗುರುವಾರನೂ ಕೂಡ ಯಾವ ಸಮಯವನ್ನು ಕೂಡ ನೋಡುವಂತಹ ಅನಿವಾರ್ಯ ಅವಶ್ಯಕತೆ ಇರೋದಿಲ್ಲ. 5 ಗಂಟೆ 10 ನಿಮಿಷದ ಒಳಗಡೆ ದೀಪವನ್ನು ರಾಯರ ಮುಂದೆ ಹಚ್ಚುವಂತಹದ್ದನ್ನು ಮಾಡಿ. ಬಹಳ ಶುಭ ಇದು. ಅದರ ಜೊತೆಯಲ್ಲಿ ನೋಡಿ, ನಾನು ಈಗಾಗಲೇ ನಿಮಗೆ ತಿಳಿಸಿದ್ದೇನೆ, ಧನುರ್ಮಾಸ ಅಂತಂದರೆ ಶ್ರೀಹರಿಯ ಪ್ರೀತಿಯ ಮಾಸ. ಭಗವಂತನಿಗೆ ಅಂದರೆ ಶ್ರೀಮನ್ ಮಹಾವಿಷ್ಣುವಿಗೆ ಪ್ರಿಯವಾದಂತಹ ಮಾಸಗಳಲ್ಲಿ ಧನುರ್ಮಾಸವೂ ಕೂಡ ಒಂದು. ಹೀಗಾಗಿ ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಶ್ರೀಹರಿಯ ಸ್ವರೂಪದ ಯಾವ ಫೋಟೋ ವಿಗ್ರಹ ಇದ್ದರೂ ಕೂಡ ಒಂದು ಕುಡಿನಾದರೂ ಪ್ರತಿನಿತ್ಯ ಆ ತುಳಸಿಯನ್ನು ಧನುರ್ಮಾಸ ಮುಗಿಯುವವರೆಗೂ ಅರ್ಪಣೆ ಮಾಡಿ. ಬಹಳ ವಿಶೇಷವಾದಂತಹ ಫಲಗಳು ಇದಕ್ಕೆ ಇರುತ್ತೆ. ಈ ಧನುರ್ಮಾಸ ಅಂತ ಹೇಳಿ ಬಂದಾಗ ನಾವು ಮಾಮೂಲಿಯಾಗಿ ಏನು ಮಾಡ್ತೀವಿ, ಒಂದು 8 ಗಂಟೆ 8:30 ತನಕನೂ ಪೂಜೆ ಮಾಡ್ತೀವಲ್ವ ಪ್ರತಿನಿತ್ಯ. ಆ ರೀತಿಯೆಲ್ಲ ಮಾಡಿದಾಗ ಅಷ್ಟು ಫಲಗಳಿರೋದಿಲ್ಲ. ಧನುರ್ಮಾಸದಲ್ಲಿ ಸೂರ್ಯೋದಯ ಆಗೋದಕ್ಕಿಂತ ಮೊದಲು ಅಥವಾ ಸೂರ್ಯೋದಯದ ಆಸುಪಾಸಿನಲ್ಲಿ ದೀಪ ಹಚ್ಚುವಂತಹದ್ದೇನೆ ಶ್ರೇಷ್ಠ. ಸೂರ್ಯೋದಯ ಆದಮೇಲೆ ಬಹಳ ಹೊತ್ತು ಮಾಡಿಕೊಂಡು ನೀವು ದೀಪ ಹಚ್ಚಿದ್ರೆ ಏನಾಗುತ್ತೆ ಅಂತಂದರೆ, ನೀವು ಏನು ಪೂಜೆ ಮಾಡ್ತಿರಲ್ಲ ಆ ಪೂಜೆಯಲ್ಲಿ ಒಂದು 100 ಭಾಗಕ್ಕೆ 10% ಕೂಡ ನಿಮಗೆ ಫಲಗಳು ಲಭ್ಯ ಆಗುವಂತಹದ್ದು ಕಷ್ಟ. ಸಂಪೂರ್ಣವಾದಂತಹ ಫಲಗಳು ಬೇಕು ನಿಮಗೆ, ಬೇಗ ಒಳ್ಳೆಯದಾಗಬೇಕು, ಏನು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅದೆಲ್ಲ ಈಡೇರಿ ಅಂತಂದರೆ 5 ಗಂಟೆ 10 ನಿಮಿಷ 5:15 ಒಳಗಡೆ ನೀವು ಪೂಜೆಯನ್ನು ಮುಗಿಸ್ಕೋಬೇಕು. ಇಲ್ಲ ಅಷ್ಟು ಬೇಗ ನಮಗೆ ಆಗೋದೇ ಇಲ್ಲ ಅನ್ನೋಂಥವ್ರು ನೋಡಿ, ಆದಷ್ಟು 6:15 ಒಳಗಡೆನಾದರೂ ನೀವು ಪೂಜೆಯನ್ನು ಮುಗಿಸ್ಕೊಳ್ಳಿ. 6 ಗಂಟೆ 15 ನಿಮಿಷದ ಒಳಗಡೆ ನಿಮ್ಮ ಧನುರ್ಮಾಸದ ಪೂಜೆ ಪ್ರತಿನಿತ್ಯ ಮುಗಿಬೇಕು. ನಾನು ಹೇಳ್ತಿರೋದು ಅರ್ಥ ಆಯಿತು ನಿಮಗೆ ಅಂತೇಳಿ ಭಾವಿಸ್ತೀನಿ. ನೀವು ವ್ರತ ಹಿಡಿಯುವಂತಹದ್ದು ಅಂತಲ್ಲ, ಧನುರ್ಮಾಸ ಮುಗಿಯೋವರೆಗೂ ಮನೆಯಲ್ಲಿ ಆದಷ್ಟು 6:15 ಒಳಗಡೆನಾದರೂ ನೀವು ದೀಪ ಹಚ್ಚಬೇಕು. ಅದಾದಮೇಲೆ ನೀವು ಗಂಡ ಮಕ್ಕಳನ್ನೆಲ್ಲ ಕಳಿಸಿ ಆಮೇಲೆ ನಿಧಾನಕ್ಕೆ ಪೂಜೆ ಮಾಡ್ತೀನಿ ಅಂತ ಹೇಳಿ ಮಾಡಿದ್ರೆ, ಈ ಸಮಯವನ್ನು ಮೀರಿ ಲೇಟಾಗಿ ಹಚ್ಚಿದ್ರೆ ನೀವು ದೀಪವನ್ನು ಹಚ್ಚಿದ್ರೂ ಒಂದೇ, ಹಚ್ಚದೇ ಇದ್ದರೂ ಒಂದೇ ಅನ್ನೋ ರೀತಿಯ ಒಂದು ಫಲಗಳಿರುತ್ತೇನೆ ಅಷ್ಟೇ. ಇನ್ನು ರಾಯರ ಪೂಜೆಯ ವಿಚಾರಕ್ಕೆ ಅಂದರೆ ಗುರುವಾರದ ಪೂಜೆಯ ವಿಡಿಯೋ ಮಾಡ್ತಾ ಇರೋದಲ್ವ, ಇನ್ನು ರಾಯರ ಪೂಜೆಯ ವಿಚಾರಕ್ಕೆ ಅಂತ ಹೇಳಿ ನಾವು ಬಂದಾಗ ಯಥಾ ಪ್ರಕಾರ ನೀವು ರಾಯರ ಫೋಟೋವನ್ನು ಒರೆಸ್ಕೋಬೇಕು. ರಾಯರಿಗೆ ಗಂಧ ಮತ್ತು ತುಳಸಿಯನ್ನು ಏರಿಸಬೇಕು. ಈ ಮಾಸದಲ್ಲಿ ನೋಡಿ
ಧನುರ್ಮಾಸದಲ್ಲಿ ಚಿಂತಾಮಣಿ ಹೂಗಳು ಭಗವಂತನಿಗೆ ನಾವು ಅರ್ಪಣೆ ಮಾಡುವಂತಹದ್ದು ಬಹಳ ಶ್ರೇಷ್ಠ. ಅದರ ಜೊತೆಯಲ್ಲಿ ಚಿಂತಾಮಣಿ ಹೂವಿನ ಒಂದು ಸೀಸನ್ ಕೂಡ ಈಗ ಹೌದು. ಬಹಳ ಹೂಗಳು ನಿಮಗೆ ಲಭ್ಯ ಇರುತ್ತೆ ಕಡಿಮೆ ಬೆಲೆಗೆ. ಚಿಂತಾಮಣಿಯ ಹೂಗಳನ್ನು ರಾಯರಿಗೆ ಅರ್ಪಿಸಿ, ಜೊತೆಯಲ್ಲಿ ಇದು ಶ್ರೀಹರಿಗೆ ಒಂದು ವಿಶೇಷವಾದಂತಹ ಪ್ರೀತಿಪಾತ್ರವಾದಂತಹ ಹೂವು. ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪದ ಒಂದು ಫೋಟೋಗೂ ಕೂಡ ಚಿಂತಾಮಣಿ ಹೂವನ್ನು ತಪ್ಪದೆ ನೀವು ಅರ್ಪಣೆ ಮಾಡಿ. ಇನ್ನು ರಾಯರ ಮುಂದೆ ಎಷ್ಟು ದೀಪಗಳನ್ನು ಹಚ್ಚಬೇಕು ಅಂತ ಹೇಳಿ ನೋಡುವಂತಹದ್ದಾದರೆ, ಗುರುವಾರ 3 ದೀಪಗಳನ್ನು ಹಚ್ಚಬೇಕು. 2 ನೀವೇನು ಮಾಮೂಲಿ ದೀಪ ಬೆಳ್ಳಿದು ಹಚ್ತೀರೋ ಇಲ್ಲ ಹಿತ್ತಾಳೆನೋ ಏಂದ್ರಲ್ಲಿ ಹಚ್ತೀರಾ ಆ 2 ದೀಪಗಳನ್ನು ಇಟ್ಕೊಂಡು ಅದರ ಜೊತೆಯಲ್ಲಿ 1 ಮಣ್ಣಿನ ದೀಪವನ್ನು ಇಡಿ. ಒಟ್ಟಾರೆಯಾಗಿ ರಾಯರ ಮುಂದೆ 3 ದೀಪಗಳಾಗಬೇಕು. 3ಅನ್ನೂ ಕೂಡ ತುಪ್ಪದಲ್ಲೇನೆ ಹಚ್ಚಬೇಕಾಗತ್ತೆ. ಇನ್ನು ಶ್ರೀಹರಿಯ ಪೂಜೆಯನ್ನು ಮಾಡೋದಕ್ಕೆ ಮರೀಲಿಕ್ಕೆ ಹೋಗಬೇಡಿ. ಶ್ರೀಹರಿಯ ಸ್ವರೂಪದ ಯಾವ ಫೋಟೋ ವಿಗ್ರಹ ಇದ್ದರೂ ಕೂಡ ಗಂಧ, ತುಳಸಿ ಮತ್ತು ಚಿಂತಾಮಣಿ ಹೂಗಳನ್ನು ಅರ್ಪಣೆ ಮಾಡಿ. ಅವರ ಮುಂದೆ ಕೂಡ 1 ಮಣ್ಣಿನ ದೀಪವನ್ನು ಹಚ್ಚುವಂತಹದ್ದನ್ನು ಮಾಡಿ. ಮೊದಲು ತುಳಸಿ ಪೂಜೆ ಮಾಡಿ, ನಂತರ ಕುಲದೇವರ ಸ್ಮರಣೆಯನ್ನು ಮಾಡಿ, ದೇವರ ಮನೆಯಲ್ಲಿ ದೀಪ ಹಚ್ಚಿ, ತದನಂತರ ಶ್ರೀಹರಿಯ ಸ್ಮರಣೆ ಮಾಡಿ, ಶ್ರೀಹರಿಗೆ ಮಣ್ಣಿನ ದೀಪವನ್ನು ಸಮರ್ಪಣೆ ಮಾಡಿ, ನಂತರ ರಾಯರ ಮುಂದೆ ಇರುವಂತಹ ದೀಪವನ್ನು ಹಚ್ಕೊಳ್ಳುವಂತಹದ್ದನ್ನು ಮಾಡಿ, ನಂತರ ಧೂಪವನ್ನು ತೋರಿಸಿ. ನೋಡಿ, ಧನುರ್ಮಾಸದಲ್ಲಿ ಅಷ್ಟೋತ್ತರ ಪಾರಾಯಣ ಮಾಡೋದಕ್ಕೆ ಬಹಳ ವಿಶೇಷವಾದಂತಹ ಫಲಗಳಿರುತ್ತೆ. ಹೀಗಾಗಿ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ. ವಿಷ್ಣುವಿನ ಅಷ್ಟೋತ್ತರ ಮೊದಲು ಹೇಳ್ಕೊಳ್ಳಿ. ಅದಾದ ಮೇಲೆ ರಾಯರ ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂತಹದ್ದನ್ನು ಮಾಡಿ. ಇದಾದ ನಂತರ ರಾಯರದ್ದು ಯಾವುದಾದ್ರೂ ಬೇರೆ ಸ್ತೋತ್ರಗಳನ್ನು ಪಾರಾಯಣ ಮಾಡೋ ಹಾಗಿದ್ರೆ ಮಾಡಿಕೊಂಡು ರಾಯರಿಗೆ 2 ತುಪ್ಪದ ಹೂಬತ್ತಿಯಿಂದ ಆರತಿ ಮಾಡಿ. ಈ ಗುರುವಾರ ವಿಶೇಷವಾಗಿ ರಾಯರಿಗೆ ಹಯಗ್ರೀವ ಮಾಡಿ ಸಮರ್ಪಣೆ ಮಾಡಿ. ಧನುರ್ಮಾಸದಲ್ಲಿ ರಾಯರಿಗೆ ಪ್ರೀತಿಯಾದಂತಹ ನೈವೇದ್ಯವನ್ನು ನೀವು ಮಾಡಿ ಅರ್ಪಣೆ ರಾಯರಿಗೆ ಮಾಡೋದ್ರಿಂದಾನು ನಿಮ್ಮ ಎಷ್ಟೋ ಕಷ್ಟಗಳು ಕಳೆಯುತ್ತೆ. ರಾಯರಿಗೆ ಅತ್ಯಂತ ಪ್ರಿಯವಾದಂತಹ ನೈವೇದ್ಯ ಹಯಗ್ರೀವ. ಈ ಗುರುವಾರ ರಾಯರಿಗೆ ಹಯಗ್ರೀವವನ್ನು ಮಾಡಿ ಸಮರ್ಪಣೆ ಮಾಡುವಂತಹದ್ದನ್ನು ಮಾಡಿ. ಜೊತೆಯಲ್ಲಿ ನೋಡಿ, ಧನುರ್ಮಾಸದಲ್ಲಿ ಅಭಿಷೇಕ, ದೇವರುಗಳಿಗೆ ಅಭಿಷೇಕ ಮಾಡೋದಕ್ಕೆ ಬಹಳ ವಿಶೇಷವಾದಂತಹ ಫಲಗಳಿರುತ್ತೆ. ರಾಯರ ಮುಂದೆ 2 ತುಪ್ಪದ ದೀಪ ನೀವೇನು ಹಚ್ತೀರಾ, ಅದಾದಮೇಲೆ ರಾಯರ ವಿಗ್ರಹ ಇದ್ದರೆ, ಕಂಪಲ್ಸರಿ ಅಲ್ಲ, ವಿಗ್ರಹ ಇದ್ದರೆ, ಗಂಡಸರು ಮಾಡೋ ಹಾಗಿದ್ದರೆ ಇಲ್ಲ ಗಂಡ್ಮಕ್ಳಿಂದ ಮಾಡಿಸೋ ಹಾಗಿದ್ದರೆ ರಾಯರಿಗೆ ಅಭಿಷೇಕವನ್ನು ಮಾಡಿಸಬಹುದು. ಸರಿಯಾದಂತಹ ಕ್ರಮದಲ್ಲಿ ತಿಳಿದುಕೊಂಡು ಮಾಡಿ. ಹೇಗಂದ್ರೆ ಹಾಗೆ ಅಭಿಷೇಕವನ್ನು ಮಾಡಲಿಕ್ಕೆ ಹೋಗಬೇಡಿ. ಗಂಡು ಮಕ್ಕಳಿದ್ರೆ ಮಾಡಿಸಿ, ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ರಾಯರು ಯತಿಗಳಿಗೆ ಹೆಣ್ಮಕ್ಳು ಅಭಿಷೇಕವನ್ನು ಮಾಡಬಾರ್ದು. ಗಂಡು ಮಕ್ಕಳಿಂದ ಮಾಡಿಸೋ ಹಾಗಿದ್ದರೆ ಮಾಡಿಬಿಟ್ಟು ನಂತರ ನೀವು ನೈವೇದ್ಯವನ್ನು ಏನು ಮಾಡಿರ್ತೀರ ರಾಯರಿಗೆ ಸಮರ್ಪಣೆ ಮಾಡಿ. ರಾಯರಿಗೆ ಸ್ವಲ್ಪ ಹಣ್ಣುಗಳು, ನೈವೇದ್ಯದ ಜೊತೆ ಏನಾದರೂ ಹಣ್ಣುಗಳು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸು ಎಲ್ಲವನ್ನು ಸಮರ್ಪಣೆ ಮಾಡಿಬಿಟ್ಟು ಪಂಚಾರತಿಯನ್ನು ಮಾಡಿ. ಧನುರ್ಮಾಸದ ಪೂಜೆ ಮಾಡೋರಿಗೂ ಅಥವಾ ಮಾಡ್ದಲೇ ನಾವು ಬರೀ ಗುರುವಾರದ ಪೂಜೆಯನ್ನು ಮಾತ್ರ ಸಲ್ಲಿಸ್ತೀವಿ ಅನ್ನೋಂಥವ್ರಿಗೂ ಇಬ್ಬರಿಗೂ ಕೂಡ ಇದೇ ಪೂಜಾ ವಿಧಾನ. ಇದಾದ ಮೇಲೆ ಮಹಾಮಂಗಳಾರತಿಯನ್ನು ಮಾಡಿಬಿಟ್ಟು ಯಾರೆಲ್ಲ ಧನುರ್ಮಾಸದ ಪೂಜೆಯನ್ನು ಹಿಡಿದಿದ್ದೀರಾ ಆದಷ್ಟು 6:30 ಒಳಗಡೆ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಎಳ್ಳುಬತ್ತಿಯನ್ನು ಹಾಕುವಂತಹದ್ದನ್ನು ಮಾಡ್ಕೊಳ್ಳಿ. ರಾಯರ ಮಠದಲ್ಲೂ ಕೂಡ ನೋಡಿ, ಧನುರ್ಮಾಸದಲ್ಲಿ ಬೆಳಗ್ಗಿನ ಜಾವನೇ ಪೂಜೆಗಳು ನಡೀತಾ ಇರುತ್ತೆ. ಭಗವಂತನ ದರ್ಶನವನ್ನು ಧನುರ್ಮಾಸದಲ್ಲಿ ಬೆಳಗ್ಗಿನ ಜಾವ ಮಾಡುವಂತಹದ್ದು ಶ್ರೇಷ್ಠ. ಆದಷ್ಟು ರಾಯರ ಮಠಗಳಿಗೂ ಕೂಡ ಒಂದು 6:30-7 ಗಂಟೆ ಅಷ್ಟರಲ್ಲೇನೆ ಅಭಿಷೇಕ ಸಮೇತ ಪೂಜೆ ಮುಗ್ದೋಗಿರುತ್ತೆ. ಹೋಗಿ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಮಠಕ್ಕೆ ಹೋಗಿ ರಾಯರು ಒಳ್ಳೇದು ಮಾಡಲಿ. ನನ್ನ ಅನುಭವ ಕೇಳಿದ್ರೆ ಧನುರ್ಮಾಸದ ಪೂಜೆಯನ್ನು ನೀವು ನೇಮ ನಿಷ್ಠೆಯಿಂದ ಮನೆಯಲ್ಲಿ ಮಾಡಿದ್ದೇ ಆದರೆ ಖಂಡಿತ ಬಹಳ ಒಳ್ಳೆಯ ಫಲಗಳು. ನಾನು ಕೂಡ ಮಾಡಿ ಆ ಒಳ್ಳೆಯ ಫಲಗಳನ್ನು ಅನುಭವಿಸಿರೋದ್ರಿಂದಾನೇ ಹೇಳ್ತಾ ಇದ್ದೀನಿ. ಎದ್ದೇಳಕ್ಕೆ ಕಷ್ಟ ಆಗುತ್ತೆ, ಚಳಿ ಇರುತ್ತೆ, ಎಲ್ಲವನ್ನ ಮೀರಿ ಮನೆಗೆ ನಮಗೆ ಒಳ್ಳೆಯದಾಗಬೇಕು ಅನ್ನುವಂತಹ ದೃಢವಾದಂತಹ ಮನಸ್ಸಿನಿಂದ ಮಾಡಿದಾಗ ಯಾವುದು ಕೂಡ ನಮಗೆ ಅಡ್ಡಿಯಾಗೋದಿಲ್ಲ. ರಾಯರಲ್ಲಿ ನಿಮ್ಮ ಚಿತ್ತವನ್ನು ಇಟ್ಟು ಒಂದೇ ಮನಸ್ಸಿನಿಂದ ಮಾಡಿ ಸೇವೆಯನ್ನು ಖಂಡಿತ ರಾಯರು ನಿಮಗೆ ಒಳ್ಳೇದು ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ.